ನಮಸ್ಕಾರ ಗೆಳೆಯರಿ, ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಗೆರೆಯರ್ ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲಲ್ಲಿ ಹಾರ್ದಿಕವಾದ ಸ್ವಾಗತ. ಇವತ್ತಿನ ದಿನ ಏನಪ್ಪ ಅಂತಂದರೆ ಡೆಸ್ಕ್ಟಾಪ್ ಸೈಟ್ನಲ್ಲಿ ಯೂಟ್ಯೂಬನ್ನು ಯಾವ ಥರನಾಗಿ ಓಪನ್ ಮಾಡಬೇಕು ಕ್ರೋಮ್ನಲ್ಲಿ ಅಂತೇಳಿ ನಾನು ನಿಮಗೆ ಹೇಳ್ಕೊಡೋಕೆ ಹೊಂಟಿದ್ದೀನಿ. ಏನಪ್ಪ ಅಂದರೆ ಇನ್ನೊಂದು ಸಮಸ್ಯೆ ಏನಾಗ್ತದಪ್ಪ ಅಂತಂದರೆ ನಮ್ಮ ಯೂಟ್ಯೂಬರ್ಗೆ ಡೆಸ್ಕ್ಟಾಪ್ ಸೈಟ್ನಲ್ಲಿ ಓಪನ್ ಮಾಡುವಂಥ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಸೀದಾ ಡೈರೆಕ್ಟಾಗಿ ಯೂಟ್ಯೂಬ್ ಆ್ಯಪ್ನಿಂದ ಓಪನ್ ಆಗ್ತೈತಿ. ಅದರಿಂದ ಏನಾಗುತ್ತಪ್ಪ ಅಂತಂದ್ರೆ ನಾವು YT ಸ್ಟುಡಿಯೋನ ಏನಪ್ಪ ಅಂದ್ರೆ ಡೆಸ್ಕ್ಟಾಪ್ ಸೈಟ್ನಲ್ಲಿ ಓಪನ್ ಮಾಡೋದಕ್ಕಾಗೋದಿಲ್ಲ. ಅದೇನು ಯಾವ ಥರನಾಗಿ ಪ್ರಾಬ್ಲಮನ್ನು ಯಾವ ಥರನಾಗಿ ಸೊಲ್ಯೂಷನನ್ನು ಮಾಡಬೇಕು ಅನ್ನೋದ್ರ ಕುರಿತಾಗಿ ಏನಪ್ಪ ಅಂದ್ರೆ ನಾನು ನಿಮಗೆ ಹೇಳ್ಕೊಡೋಕೆ ಹೊಂಟಿದ್ದೀನಿ. ಅದರೊಂದಿಗೆ ಏನಪ್ಪ ಅಂತಂದ್ರೆ ನಮ್ಮ ವ್ಯೂವರ್ಸು ಏನಾದರೂ ಅವರ ವಾಟ್ಸಪ್ಗೆ ಬಂದಿರತಕ್ಕಂಥ ಒಂದು ಲಿಂಕನ್ನು ಓಪನ್ ಮಾಡಿದರೆ ಏನಾಗುತ್ತಪ್ಪ ಅಂದರೆ ಸೀದಾ ಡೈರೆಕ್ಟಾಗಿ ಕ್ರೋಮ್ನಲ್ಲಿ ಓಪನ್ ಆಗುತ್ತೆ. ಅಂಥ ಸಮಸ್ಯೆ ಏನಾದರೂ ಯಾರಿಗಾದರೂ ಇದ್ದರೆ ಅದನ್ನು ಕೂಡ ಯಾವ ಥರನಾಗಿ ಏನಪ್ಪ ಅಂದ್ರೆ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅನ್ನೋದ್ರ ಗೊತ್ತಾಗಿ ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ನೀವೀಗ ನೋಡ್ಬೋದು ಏನಪ್ಪ ಅಂತಂದ್ರೆ ನಮ್ಮ ಮುಂದೆ ಏನಪ್ಪ ಅಂದರೆ ಎರಡು ಸಮಸ್ಯೆಗಳು ಏನಪ್ಪ ಅಂದ್ರೆ ಅದಾವ. ಎರಡು ಸಮಸ್ಯೆಗಳನ್ನು ಯಾವ ಥರನಾಗಿ ನಾವು ಬಗೆಹರಿಸಬೇಕು ಅನ್ನೋದ್ರ ಕುರಿತಾಗಿ ಏನಪ್ಪ ಅಂದರೆ ಈ ವಿಡಿಯೋದ ಮೂಲಕ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಈಗ ನೋಡ್ಬೋದು ಕ್ರೋಮನ್ನು ಓಪನ್ ಮಾಡಿಬಿಟ್ಟು ನಾವು ಏನಪ್ಪ ಅಂದ್ರೆ YT ಸ್ಟುಡಿಯೋನ ಓಪನ್ ಮಾಡಿದರೆ ಸೀದಾ ಡೈರೆಕ್ಟಾಗಿ ಏನಪ್ಪ ಅಂದರೆ ಎಲ್ಲಿ ಓಪನ್ ಆಗಬೇಕಾಗಿತ್ತದು ಕ್ರೋಮ್ನಲ್ಲಿ ಓಪನ್ ಆಗಬೇಕಾಗಿತ್ತು. ಆದರೆ ಏನಪ್ಪ ಅಂದ್ರೆ ಅದೇನಾಗ್ತಾ ಇದೆಯಪ್ಪ ಅಂದರೆ ಸೀದಾ ಡೈರೆಕ್ಟಾಗಿ YT ಸ್ಟುಡಿಯೋದಲ್ಲಿ ಏನಪ್ಪ ಅಂದ್ರೆ ಓಪನ್ ಆಗ್ತಾಯಿದೆ. ಈ ಥರನಾಗಿ ನೀವು ನೋಡ್ಬೋದು ಯಾವ ಥರನಾಗಿ YT ಸ್ಟುಡಿಯೋಗೆ ಸೀದಾ ಡೈರೆಕ್ಟಾಗಿ YT ಸ್ಟುಡಿಯೋಗೆ ಹೊಂಟೈತಿ. ಆದರೆ ಏನಪ್ಪ ಅಂದ್ರೆ ನಮ್ಮ ಯೂಟ್ಯೂಬರ್ಗೆ ಏನಪ್ಪ ಅಂದರೆ ಸೀದಾ ಡೈರೆಕ್ಟಾಗಿ YT ಸ್ಟುಡಿಯೋಕ್ಕಲ್ಲ ಕ್ರೋಮ್ನಲ್ಲಿ ಓಪನ್ ಆಗಬೇಕಾಗೈತಿ. ಅದಕ್ಕಾಗಿ ಏನಪ್ಪ ಅಂದ್ರೆ ನಾವು ಯಾವ ಥರನಾಗಿ ಸೆಟ್ಟಿಂಗನ್ನು ಏನಪ್ಪ ಅಂದರೆ ಚೇಂಜ್ ಮಾಡಬೇಕಾಗುತ್ತೆ. ಸೆಟ್ಟಿಂಗನ್ನು ಚೇಂಜ್ ಮಾಡೋದ್ರಿಂದ ಏನಪ್ಪ ಅಂದರೆ ಇದಕ್ಕೆ ಸೊಲ್ಯೂಷನನ್ನು ಮಾಡ್ಬೋದು ಅಂತ ಹೇಳ್ಬೋದು. ಅದಕ್ಕಾಗಿ ಏನು ಮಾಡ್ತಾಯಿದ್ದೀನಪ್ಪ ಅಂದ್ರೆ ನಾನು ಏನು ಮಾಡ್ತೀನಿ, ಸೆಟ್ಟಿಂಗನ್ನು ಓಪನ್ ಮಾಡ್ತೀನಿ. ಸೆಟ್ಟಿಂಗನ್ನು ಓಪನ್ ಮಾಡಿದ ನಂತರ ಏನಪ್ಪ ಅಂದ್ರೆ ಫಸ್ಟಿಗೆ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಆ್ಯಪ್ ಅನ್ನುವಂಥದ್ದು. ಈಗ ಆ್ಯಪ್ ಅನ್ನೋದ್ರ ಮೇಲೆ ಏನಪ್ಪ ನಾನು ಈಗ ನಿಮ್ಗೆ ರೌಂಡ್ ಮಾಡಿ ಹೇಳ್ತಾ ಇದ್ದೀನಿ. ಅದ್ರ ಮೇಲೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಏನಪ್ಪ ಅಂದ್ರೆ ಮತ್ತೆ ಆ್ಯಪ್ ಮ್ಯಾನೇಜರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ನಂತರ ಏನಪ್ಪ ಅಂದ್ರೆ ಈಗ ನೀವು ನೋಡ್ಬೋದು ಇಲ್ಲಿ ಏನಪ್ಪ ಅಂದ್ರೆ YT ಸ್ಟುಡಿಯೋ ಅಂತ ಇದೆ. YT ಅಂತ ಏನಪ್ಪ ಅಂದ್ರೆ ನಾನು ಟೈಪ್ ಮಾಡಿಬಿಟ್ಟು YT ಸ್ಟುಡಿಯೋ ಮೇಲೆ ಏನಪ್ಪ ನಾನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನು ಆಗಿದೆಪ್ಪ ಅಂದರೆ ಇಲ್ಲಿ ನಿಮಗೆ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಇದು ಡಿಫಾಲ್ಟ್ ಓಪನ್ ಬೈ ಡಿಫಾಲ್ಟ್ ಅಂತ ಇದೆಯಲ್ಲ ಅದನ್ನು ಏನಪ್ಪ ಅಂದ್ರೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಏನಾಗುತ್ತದೆ ಅದು ಆನ್ ಆಗಿರ್ತದೆ. ಅದನ್ನು ಏನು ಮಾಡಬೇಕಪ್ಪ ಅಂದ್ರೆ ನಾವು ಆಫ್ ಮಾಡಬೇಕಾಗುತ್ತೆ. ಅದನ್ನು ಆಫ್ ಮಾಡಿದೀಪ್ಪ ಅಂತಂದರೆ ಸೀದಾ ಡೈರೆಕ್ಟಾಗಿ ಕ್ರೋಮಲ್ಲಿ ಓಪನ್ ಆಗುತ್ತೆ. ಈಗ ನಿಮಗೆ ತೋರಿಸ್ತೀನಿ ನೋಡಿ. ಬ್ಯಾಕ್ ಬಂದುಬಿಟ್ಟು ಇವೆರಡನ್ನು ಬ್ಯಾಕ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಮಾಡಿಬಿಟ್ಟು ಈಗ ಯೂಟ್ಯೂಬ್ ಸ್ಟುಡಿಯೋ ಅಂತ ಇದೆಯಲ್ಲ ಅದ್ರ ಮೇಲೆ YT ಸ್ಟುಡಿಯೋಕ್ಕೆ ಯೂಟ್ಯೂಬ್ ಸ್ಟುಡಿಯೋ ಅಂತಾರೆ. ಈಗ ನೀವು ನೋಡ್ಬೋದು ಯಾವ ಥರನಾಗಿ ಏನಪ್ಪ ಅಂದ್ರೆ ಯೂಟ್ಯೂಬ್ ಸ್ಟುಡಿಯೋ ಅಥವಾ YT ಸ್ಟುಡಿಯೋ ಏನಾಗಿದೆಪ್ಪ ಅಂದ್ರೆ ಕ್ರೋಮ್ನಲ್ಲಿ ಓಪನ್ ಆಗೈತಿ. ಅದಾದ ನಂತರ ಎರಡನೇ ಸಮಸ್ಯೆ ಬಂದುಬಿಟ್ಟು ಏನಪ್ಪ ಅಂತಂದ್ರೆ ನಮ್ಮ ವ್ಯೂವರ್ಸ್ಗೆ ಯೂಟ್ಯೂಬ್ನಲ್ಲಿ ಓಪನ್ ಆಗದೆ ಏನಪ್ಪ ಯಾವುದೇ ಒಂದು ಲಿಂಕ್ ಯೂಟ್ಯೂಬ್ನಲ್ಲಿ ಓಪನ್ ಆಗದೆ ಏನಾಗ್ತಿದೆ ಅಂದರೆ ಸೀದಾ ಡೈರೆಕ್ಟಾಗಿ ಕ್ರೋಮ್ನಲ್ಲಿ ಓಪನ್ ಆಗ್ತಾಯಿದೆ. ಅದನ್ನು ಯಾವ ಥರ ನಾವು ಏನಪ್ಪ ಅಂದ್ರೆ ಸಾಲ್ವ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಏನಪ್ಪ ಅಂದರೆ ಈಗ ಹೇಳ್ತಾ ಇದ್ದೀನಿ ನೋಡಿ. ಈಗ ನೀವು ನೋಡ್ಬೋದು ಏನಪ್ಪ ಅಂದರೆ ಈ ಥರನಾಗಿ ನಾವು ಓಪನ್ ಮಾಡಿದ ನಂತರ ಈ ಥರನಾಗಿ ಏನಪ್ಪ ಅಂದ್ರೆ ಸೀದಾ ಡೈರೆಕ್ಟ್ ಈಗ ಈ ಥರನಾಗಿ ಬರ್ತಾಯಿದೆ. ಈ ಥರನಾಗಿ ಬರಬಾರ್ದು ಅಂತಂದರೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ಸೆಟ್ಟಿಂಗ್ನಲ್ಲಿ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ನಲ್ಲಿ ಹೋದ ನಂತರ ಇದೀಗ ನಾನು ನಿಮಗೆ ಏನು ಸೇಮ್ ಪ್ರೊಸೀಜರ್ ಹೇಳಿನಿಲ್ಲ ಆ ಥರನಾಗಿ ಏನಪ್ಪ ಅಂದ್ರೆ ಅದೇ ಥರನಾಗಿ ಹೋಗಬೇಕಾಗುತ್ತೆ. ಆ್ಯಪ್ನಲ್ಲಿ ಹೋಗಬೇಕಾಗುತ್ತೆ. ಅದಾದ ನಂತರ ಆ್ಯಪ್ ಮ್ಯಾನೇಜರ್ನಲ್ಲಿ ಹೋಗ್ಬೇಕು. ಆ್ಯಪ್ ಮ್ಯಾನೇಜರ್ನಲ್ಲಿ ಹೋದ ನಂತರ ಏನಪ್ಪ ಅಂದರೆ ಯೂಟ್ಯೂಬ್ ಅಂತೇಳಿ ಹೊಡಿಬೇಕಾಗುತ್ತೆ. ಯೂಟ್ಯೂಬ್ ಹೊಡೆದ ನಂತರ ಏನಪ್ಪ ಅಂದರೆ ಈಗ ನೀವು ನೋಡ್ಬೋದು ಯೂಟ್ಯೂಬ್ ಏನಪ್ಪ ಅಂದ್ರೆ ಇದನ್ನು ಪರ್ಮಿಷನ್ ಮತ್ತು ಇದನ್ನು ನೋಟಿಫಿಕೇಷನ್ ಡಾಟಾ ಯೂಸ್ ಇನ್ನುವಂಥ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಏನಪ್ಪ ಓಪನ್ ಆಗೈತಿ. ಓಪನ್ ಆದ ನಂತರ ಏನಪ್ಪ ಅಂದ್ರೆ ನಮಗೆ ಇಲ್ಲಿ ಡಿಫಾಲ್ಟ್ ಅಂತ ಹೇಳಿದಿಲ್ಲ. ಈಗ ನಿಮಗೆ ಒಂದು ಸಲ ಇದನ್ನು ಮಾಡಿ ತೋರಿಸ್ತೀನಿ. ಈ ಥರನಾಗಿ YT ಸ್ಟುಡಿಯೋದಲ್ಲಿ ಇತ್ತು. ಆದರೆ ಏನಪ್ಪ ಅಂದರೆ ಇಲ್ಲಿಯೂ ಇದೆ. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಆನ್ ಮಾಡೋದ್ರಿಂದ ಏನಪ್ಪ ಅಂದರೆ ನಮಗೆ ಸೀದಾ ಡೈರೆಕ್ಟಾಗಿ ಏನಪ್ಪ ಅಂದರೆ ಯೂಟ್ಯೂಬನ್ನು ಅಲ್ಲಿ ಓಪನ್ ಆಗೋದಕ್ಕೆ ಏನಪ್ಪ ಸಪೋರ್ಟ್ ಮಾಡುತ್ತೆ. ಇದು ಆಫ್ ಆಗಿತ್ತು. ಅದಕ್ಕಾಗಿ ಏನಪ್ಪ ಅಂದ್ರೆ ಸೀದಾ ಡೈರೆಕ್ಟ್ ಕ್ರೋಮ್ನಲ್ಲಿ ಓಪನ್ ಆಗ್ತಾಯಿತ್ತು. ಅದಕ್ಕಾಗಿ ಇದನ್ನು ಆನ್ ಮಾಡಿದ್ದೀವಿ. ಆನ್ ಮಾಡಿದ ನಂತರ ಈಗ ನೀವು ನೋಡ್ಬೋದು ಯಾವ ಥರನಾಗಿ ನಾವು ಲಿಂಕನ್ನು ಓಪನ್ ಮಾಡಿದ ನಂತರ ಸೀದಾ ಡೈರೆಕ್ಟಾಗಿ ಯೂಟ್ಯೂಬ್ಗೆ ಕನ್ಸಿಡರ್ ಆಗುತ್ತೆ. ಈಗ ಮತ್ತೆ ಹೊಳ್ಳಿ ಬರ್ತಾಯಿದ್ದೀನಿ. ಹೊಳ್ಳಿ ಬಂದುಬಿಟ್ಟು ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ನೀವು ನೋಡ್ಬೋದು ಯಾವ ಥರನಾಗಿ
ಇದೇ ಥರನಾದ ಇಂಪಾರ್ಟೆಂಟ್ ವಿಡಿಯೋಗಳನ್ನು ನೋಡಲು ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ಥರನಾದ ಇಂಪಾರ್ಟೆಂಟ್ ವಿಡಿಯೋಗಳಿಗಾಗಿ ಏನಪ್ಪ ಅಂದ್ರೆ ನಿಮಗೆ ಯಾವುದೇ ರೀತಿಯಾದ ಸಮಸ್ಯೆ ಆದರೂ ಕೂಡ ಏನಪ್ಪ ಅಂದ್ರೆ ನೀವು ಏನು ಮಾಡ್ಬೋದಪ್ಪ ನಮಗೆ ಕಮೆಂಟ್ಸ್ ಮೂಲಕ ಹೇಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.